ಪ್ರವೀಣ್ ಅಷ್ಟೊಂದು ಪರಿಚಯ ಇರಲಿಲ್ಲ. ಅಲ್ಲಿ ಹೋಗಿ ನಾವು ಕಳೆದ ಕಾಲ ಹೇಗಿತ್ತು ಅಂದ್ರೆ, ನಾವೆಲ್ಲ ಎಲ್ಲೋ ಒಂದು ಪಿಕ್ನಿಕ್ ಬಂದಿದ್ದೀವಿ ಅಂತ. ಪ್ರತಿಯೊಬ್ಬರು ಎಷ್ಟು ಮಟ್ಟಿಗೆ ನಮ್ಮನ್ನ ಆದರಿಸಿ ಸ್ವೀಕರಿಸಿ ಮತ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಕೋಆಪರೇಷನ್ ಕೊಟ್ಟು ನಮ್ಗೆ ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಅಂತ ಯಾವತ್ತೂ ಅನ್ನಿಸ್ತೇ ಇರೋ ತರ ನಾವಲ್ಲಿ ಭಾಗವಹಿಸಿದ್ರು. ನಾನು ಕೇಳ್ತಾ ಇದ್ದೆ, ತಡವಾದ್ರೂ ಹಾಲು ಕಾದಷ್ಟು ರುಚಿ ಅಂತ ಹೇಳ್ತಾರೆ, ಹಾಗೆ ನಿಮ್ಮ ಅಭಿಪ್ರಾಯದಲ್ಲಿ ಏನಾದ್ರು ಇದೆಯಾ ಪ್ರವೀಣ್ ಅಂತ ಕೇಳ್ತಾ ಇದ್ದೆ. ಯಾಕೆಂದ್ರೆ ಎಲ್ಲೋ ನಮ್ಮ ಅರುಣ್ ಹೋಗಿ ತೆರೆ ಹಿಂದೆ ಔಟ್ಕೊಂಡು ಕೂತ್ಕೊಂಡ್ಬಿಟ್ಟಿದಾರಲ್ಲ ಅಂತ ಈಗ ಹೇಳ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ತಡವಾದ್ರೂ ಇಂಥ ಅದ್ದೂರಿಯ ಒಂದು ಸಂಭ್ರಮ ಏರ್ಪಟ್ಟಿರೋದು ಮನಸ್ಸಿಗೆ ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಕಾರಣಾಂತರಗಳಿಂದ ಎಲ್ಲರೂ ಬರೋದಕ್ಕೆ ಸಾಧ್ಯ ಆಗಿದ್ದೇ ಇರ್ಬೋದು. ನಾನೇ ಬೆಂಗಳೂರಲ್ಲಿದ್ದು 10 ಗಂಟೆಗೆ ಹೊರಟು 11:25 ತಲುಪಿದ್ದೀನಿ ಬೆಂಗಳೂರಲ್ಲಿ. ಹಾಗಾಗಿರುವಾಗ ಸಮಯ ಪ್ರಜ್ಞೆ ಅಮ್ಮ ಹೇಳಿದಾಗೇನೆ ನಿಜವಾದ ಸಮಯ ಪ್ರಜ್ಞೆ ಬೇಕೇ ಬೇಕು. ಯಾಕೆಂದ್ರೆ 11 ಅಂದ್ರೆ ನಮ್ಮ ಆಕಾಶವಾಣಿ ವಸಂತ ಕವಲಿ ಅಂತ ಒಬ್ರು ನಿರ್ದೇಶಕರಿದ್ರು. 11 ಅಂತಂದ್ರೆ 10:55 11:05 ಅನ್ನೋರು. ಹಾಗೆ 11 ಹಾಗೂ ಸ್ವಲ್ಪ ತಡವಾದ್ರೂ ಕಷ್ಟಪಟ್ಟ ಇಷ್ಟಪಟ್ಟು ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮತ್ತೆ ಅಮರ ಪ್ರೇಮಿಯರನ್ನ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಅದು ಎಲ್ಲರಿಗೂ ಇಷ್ಟವಾಗುವಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಮತ್ತೆ ನಿರ್ದೇಶಕರಿಗೂ ತಂತ್ರಜ್ಞರಿಗೂ ಕಲಾವಿದರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಹೇಳಿ ಮಾಧ್ಯಮ ಮಿತ್ರರ ಮೂಲಕ ಮತ್ತೆ ಇಲ್ಲಿ ನೆರೆದಿರ್ತಕ್ಕ ಪ್ರತಿಯೊಬ್ಬರಿಗೂ ಕಳಕಳಿಯಿಂದ ಬೇಡ್ಕೊಂಡು, ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಿನಿಮಾನು ಬಹಳ ಕಷ್ಟಪಟ್ಟು ಮಾಡಿರ್ತಾರೆ. ಅದನ್ನ ನೀವು ಇಷ್ಟಪಟ್ಟು ನೋಡಿದ್ರೆ ಅವ್ರ ಕಷ್ಟ ಸಾರ್ಥಕ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಬಂದಿರುವಂತ ಪ್ರತಿಯೊಬ್ಬರಿಗೂ ಮತ್ತೆ ಅಮರ ಪ್ರೇಮಿಯರನ್ನ ಒಂದು ಒಳ್ಳೆಯ ಸಾಧನೆ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಮಾಡಲಿದ್ದಾರೆ. ಈ ಮೂಲಕ ಪ್ರವೀಣ್ ಮತ್ತು ತಂಡದವರಿಗೆ ಶುಭ ಹಾರೈಸ್ತಿದ್ದೇನೆ. ನಮಸ್ಕಾರ. ಈಗ